ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸೋದರಿಗೆ ನಮಸ್ಕಾರ. ಗೆಳೆಯರೇ, ನಿಮ್ಗೆ ಈಗಾಗಲೇ ಗೊತ್ತಿದೆ ಬೆಲ್ EAT ಕ್ಲಾಸ್ ಅನ್ನು ನಾವು ಮಾಡ್ತಾ ಇದೀವಿ ಅಂತೇಳಿ. ಅಂಡ್ ಈ ಪ್ರೀವಿಯಸ್ ಅಲ್ಲಿ ಅಪ್ಲೋಡ್ ಮಾಡಿರೋಂತಹ ಎಲ್ಲ ವಿಡಿಯೋಸ್ನ ಹೋಪ್ ಯು ಗೈಸ್ ಹ್ಯಾವ್ ವಾಚ್ಡ್ ಇಟ್. ಅಂಡ್ ಈ ಸೆಷನ್ ಬಂದು 14th ಸೆಕ್ಷನ್ ಆಗಿರುತ್ತೆ. ಹಿಂದಿನವು 13 ಸೆಕ್ಷನ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ಅದನ್ನ ಸಹ ಪುನಃ ನೋಡ್ಕೊಳ್ಳಿ. ನೋಡಿಲ್ಲದೆ ಇದ್ರೆ ಯಾರೆಲ್ಲ ನಮ್ಮ ಚಾನೆಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ಈಚ್ ಅಂಡ್ ಎವ್ರಿ ಅಪ್ಡೇಟ್ ನಾವೇನು ಹಾಕ್ತೀವಿ ಅದನ್ನ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಹುಡುಗರಿಗೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಸರ್ ಏನಾದರೂ ಮಾಕ್ ಟೆಸ್ಟ್ ಇದ್ರೆ ಕೊಡಿ ಅಂತ. ಸೊ ಹಾಗಾಗಿ ನಾವೊಂದು ಮಾಕ್ ಟೆಸ್ಟ್ ನ ಡಿಸೈನ್ ಮಾಡಿದ್ವಿ, ಸ್ಪೆಷಲಿ ಫಾರ್ ಆಲ್ ದ ಆಸ್ಪಿರೆಂಟ್ಸ್ ಹೂವರ್ ಇಸ್ ಪ್ರಿಪೇರಿಂಗ್ ಫಾರ್ ECE ಅಂಡ್ EEE ಬ್ರಾಂಚಸ್. ECE ಅಂಡ್ EEE ಬ್ರಾಂಚಸ್ಗೆ ಮಾಕ್ ಟೆಸ್ಟ್ ಇದೆ, ಆಸ್ ವೆಲ್ ಆಸ್ ಕೋರ್ಸಸ್ ಆಲ್ಸೋ ಅವೈಲೇಬಲ್. ಓಕೆ, ಅಂಡ್ ಈವನ್ ಫಾರ್ ಮೆಕ್ಯಾನಿಕಲ್ ಸಹ ಅವೈಲೇಬಲ್ ಇದೆ. ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನಿಮ್ಗೆ ಏನಾದರೂ ಕಂಪ್ಲೀಟ್ ಕೋರ್ಸ್ ಬೇಕಿದ್ರೆ. ಓಕೆ, ಅಂಡ್ ಫ್ರೀ ಮಾಕ್ ಟೆಸ್ಟ್ ಅಟೆಂಡ್ ಮಾಡೋದು ಹೇಗೆ ಅನ್ನೋದು ನಾನು ಈ ಸೆಕ್ಷನ್ಸ್ ಎಂಡಲ್ಲಿ ಹೇಳ್ಕೊಡ್ತೀನಿ. ಸೊ ತಿಳಿಸ್ಕೊಡ್ತೀವಿ. ಸೊ ಈಗ ಕೆಲವು ಕ್ವಶನ್ಸ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಏನು ಆ ಕ್ವಶನ್ಸ್, ಯಾವ ಟಾಪಿಕ್ಸ್ ಅಲ್ಲಿಂದ ಇದಾವೆ ಅನ್ನೋದು ನೋಡೋಣ. ಓಕೆ ನೋಡಿ, ದ ಫಸ್ಟ್ ಕ್ವಶನ್ ಈಸ್ ಅಬೌಟ್ ಎ ಪ್ಯಾರಲಲ್ RLC ಸರ್ಕ್ಯೂಟ್ ಈಸ್ ಸಪ್ಲೈಡ್ ವಿತ್ 100 volts RMS ಅಂತ ಹೇಳ್ತಿದ್ದಾರೆ. ಏನು, ಈ ಪ್ಯಾರಲಲ್ RLC ಸರ್ಕ್ಯೂಟ್ ಇದೆ, RL ಅಂಡ್ C. ಓಕೆ, RLC. ಈ ಪ್ಯಾರಲಲ್ RLC ಸರ್ಕ್ಯೂಟ್ ಏನಕ್ಕಾಗಿ ಯೂಸ್ ಮಾಡ್ತೀವಿ ನಾವು? ರೆಸೊನೆನ್ಸ್ ಪರ್ಪಸಸ್ಗೆ ಯೂಸ್ ಮಾಡ್ತೀವಿ. ಅಂಡ್ ವೇರಿಯಸ್ ಅದರ್ ಅಪ್ಲಿಕೇಶನ್ಸ್ ಲೈಕ್ ಟ್ಯೂನಿಂಗ್ ಅಪ್ಲಿಕೇಶನ್ಸ್ ಅಂಡ್ ಆಂಪ್ಲಿಫಿಕೇಶನ್ ಅಪ್ಲಿಕೇಶನ್ಸ್ ಅಂಡ್ ವೇರಿಯಸ್ ಅದರ್ ವಿತ್ ರೆಸ್ಪೆಕ್ಟ್ ಟು ದ ಡಿಪೆಂಡೆಂಟ್ ಸರ್ಕ್ಯೂಟ್ಸ್. ಅಂಡ್ ಈಗ ಅವ್ರು ಕೊಟ್ಟಿರೋಂತಹ ಸರ್ಕ್ಯೂಟ್ ಅಲ್ಲಿ ಎ ಪ್ಯಾರಲಲ್ RLC ಸರ್ಕ್ಯೂಟ್ ಇಸ್ ಸಪ್ಲೈಡ್ ವಿತ್ 100 volts RMS ಅಂತಿದ್ದಾರೆ. ಇಲ್ಲಿ ನಾನು ಸಪ್ಲೈ ವೋಲ್ಟೇಜ್ ಬರಿತೀನಿ, VRMS ಎಷ್ಟಿದೆ ಅಂತಿದ್ದಾರೆ, 100 volts ಇದೆ ಅಂತ ಹೇಳ್ತಿದ್ದಾರೆ. ಏನಿದು? AC. ನೆನಪಲ್ಲಿರಲಿ, RMS ಅಂತ ಬರೋದು ಯಾವಾಗಲೂ ACನೇ. DCಗೆ ಡೈರೆಕ್ಟ್ ಆಗಿ ವೋಲ್ಟ್ಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಮೆಜರ್ಡ್ ರಿಯಲ್ ಪವರ್ ಎಷ್ಟು ಈ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿದ್ಮೇಲೆ, 100 volts ಸಪ್ಲೈ ಮಾಡಿದ್ಮೇಲೆ ನೀವಿಲ್ಲಿ ಏನಾದರೂ ಪವರ್ ಮೆಷರ್ ಮಾಡೋದಾದ್ರೆ, ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಒಂದು ಪವರ್ ಫ್ಯಾಕ್ಟರ್ ಮೀಟರ್ ಹಾಕ್ಬಿಟ್ಟು ನೀವು ಮೆಷರ್ ಮಾಡೋದಾದ್ರೆ, ಓಕೆ, ಇದರಲ್ಲಿ ವ್ಯಾಟ್ ಮೀಟರ್ ಹಾಕ್ಬಿಟ್ಟು ಮೆಷರ್ ಮಾಡೋದಾದ್ರೆ ನಿಮಗೆ 600 ವ್ಯಾಟ್ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಷ್ಟು? 600 ವ್ಯಾಟ್ಸ್. ಓಕೆ, ಅಂಡ್ ಲೈನ್ ಕರೆಂಟ್ ಎಷ್ಟು ಅಂತಿದ್ದಾರೆ? 10 amps. ಸೊ ಈ ಲೈನ್ ಅಲ್ಲಿ ಹೋಗ್ತಿರೋ ಅಂತಹ ಕರೆಂಟ್ ಎಷ್ಟು? 10 amps. ಲೈನ್ ಕರೆಂಟ್ ಇಸ್ ಹೌ ಮಚ್? 10 amps. ಸೊ 10 amps ತಗೊಂತಾ ಇದೆ ಟೋಟಲ್ ಲೈನ್ ಕರೆಂಟ್. ಸೊ ಇಂಡಿವಿಜುವಲ್ ಬ್ರಾಂಚಸ್ ಮಾತಾಡ್ತಾ ಇಲ್ಲ, ಟೋಟಲ್ ಲೈನ್ ಕರೆಂಟ್ 10 amps. ಈಗ ಫೈಂಡ್ ದ ಪವರ್ ಫ್ಯಾಕ್ಟರ್ ಅಂತ ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಸೊ ನಮಗೆ ಗೊತ್ತಿರೋ ಅಂತ ಫಾರ್ಮುಲಾಸ್ ಏನು ಪವರ್ ಫ್ಯಾಕ್ಟರ್ಗೆ? ಅದನ್ನ ಯೂಸ್ ಮಾಡೋದ, ಇಲ್ಲ RLC ಸರ್ಕ್ಯೂಟ್ ಏನಾದ್ರು ಸ್ಪೆಷಲ್ ಫಾರ್ಮುಲಾಸ್ ಇದೆನಾ? ಎಸ್, ಪವರ್ ಫ್ಯಾಕ್ಟರ್ ಅಂತ ಬಂದಾಗ ನಿಮಗೆ ಯೂಸ್ ಮಾಡಬೇಕಿರೋಂಥ ಫಾರ್ಮುಲಾಸ್ ಇಷ್ಟೇ. ಒಂದು cos phi, ಇನ್ನೊಂದು R/Z, ಇನ್ನೊಂದು ಆಕ್ಟಿವ್ ಪವರ್ ಬೈ ಅಪರೆಂಟ್ ಪವರ್. ಆಕ್ಟಿವ್ ಬೈ ಅಪರೆಂಟ್. ಆಕ್ಟಿವ್ ಪವರ್ ಅಂತಂದ್ರೆ ನಥಿಂಗ್ ಬಟ್ ರಿಯಲ್ ಪವರ್. ಅಪರೆಂಟ್ ಪವರ್ ಅಂದ್ರೆ ಜಸ್ಟ್ V into I. ಈ ಆಕ್ಟಿವ್ ಪವರ್ ಮಾತ್ರನೇ ವ್ಯಾಟ್ಸ್ ಅಲ್ಲಿ ಇರುತ್ತೆ, ನೆನಪಲ್ಲಿರಿ. ಆ ವ್ಯಾಟ್ಸ್ ಅವ್ರು ಕೊಟ್ಟಿದ್ದಾರೆ. ಎಷ್ಟು ಅಂತ ಹೇಳಿದ್ದಾರೆ? ನಾವು ಈ 100 volts RMS ಸಪ್ಲೈ ಮಾಡಿದ್ರೆ ಈ RLC ಸರ್ಕ್ಯೂಟ್ಗೆ, RLC ಕಾಂಪೊನೆಂಟ್ಸ್ ಗೊತ್ತಿಲ್ಲ ನಮಗೆ ಎಷ್ಟಿದೆ ಅಂತ ಹೇಳಿ, ಜಸ್ಟ್ ಪವರ್ ಫ್ಯಾಕ್ಟರ್ನ ಮೆಷರ್ ಮಾಡ್ತಾ ಇದೀವಿ. ಇಷ್ಟು ವೋಲ್ಟ್ಸ್ ನಾವು ಈ ನಮ್ಮ RLC ಸರ್ಕ್ಯೂಟ್ ಕೊಟ್ಟಾಗ ರಿಯಲ್ ಪವರ್ ಕನ್ಸಂಪ್ಷನ್ 600 ವ್ಯಾಟ್ಸ್ ಇದೆ. ಅಂಡ್ ವೋಲ್ಟೇಜ್ ಎಷ್ಟಿದೆ? 100 volts RMS. ಅಂಡ್ ಕರೆಂಟ್ ಎಷ್ಟಿದೆ? 10 amps. ಸೊ ಈಗ ನೀವು ಸಾಲ್ವ್ ಮಾಡಿ, ಈ 2 zeros ಕ್ಯಾನ್ಸಲ್, 6/10. 6/10 ಅಂದ್ರೆ ಡೈರೆಕ್ಟ್ ಆಗಿ ನೀವು ಎಷ್ಟು ಅನ್ಬೋದು? 0.6. ಏನ್ ನಿಮ್ಮ ಪವರ್ ಫ್ಯಾಕ್ಟರ್. ಸೊ ಇದು ಇಷ್ಟೇ ಗೈಸ್, ಸಿಂಪಲ್. ಸೊ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಬಂದು ನಿಮ್ಗೆ ಯಾವಾಗ್ಲೂ 0 to 1 ತನಕನೇ ಇರುತ್ತೆ, ನೆನಪಲ್ಲಿರಲಿ. ಓಕೆ, and your right answer is 0.6. so this is how you need to analyze. so ಈಗ ಈ ಸರ್ಕ್ಯೂಟ್ಸ್ ಬಂದ್ಬಿಟ್ಟು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ಟ್ಯೂನಿಂಗ್ ಸರ್ಕ್ಯೂಟ್ಸ್ ಯೂಸ್ ಮಾಡ್ತೀವಿ, ಆಂಪ್ಲಿಫಿಕೇಶನ್ ಸರ್ಕ್ಯೂಟ್ಸ್ ಯೂಸ್ ಮಾಡ್ತೀವಿ, ಪವರ್ ಫ್ಯಾಕ್ಟರ್ ರಿಡಕ್ಷನ್ ಯೂಸ್ ಮಾಡ್ತೀವಿ. ಈ RLC ಸೀರೀಸ್ ಸರ್ಕ್ಯೂಟ್ಸ್ ಅಂತ ಬಂದಾಗ ನಾವು ವೋಲ್ಟೇಜ್ ಸ್ಟೆಬಿಲೈಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ, ಹಾರ್ಮೋನಿಕ್ಸ್ ಕಂಪನ್ಸೇಷನ್ಸ್ಗೆ ಯೂಸ್ ಮಾಡ್ತೀವಿ. ಓಕೆ, ಆ ವೇರಿಯಸ್ ಅದರ್ ಅಪ್ಲಿಕೇಶನ್ಸ್ ಇದಾವೆ. ಅಂಡ್ ದ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಎ ಹಾಫ್ ವೇವ್ ರೆಕ್ಟಿಫೈಯರ್ ಯೂಸಸ್ 12 volts RMS. ನೋಡಿ, ಎಲ್ಲ ಕಡೆ RMS ಅಂತ ಕೊಟ್ಟಿದ್ದಾರೆ. ವೆರಿ ಕ್ಲಿಯರ್ ಆಗಿ ನೀವು ನೆನಪಲ್ಲಿ ಇಟ್ಕೋಬೇಕು, RMS ಅಂದ್ರೆ AC ಸಪ್ಲೈ. ಓಕೆ,
A half wave rectifier uses 12 volts AC RMS transformer, 12 volts transformer with a capacitive filter, and load current ಎಷ್ಟಿದೆ 200 milliamps ಇದೆ, and capacitor ಎಷ್ಟಿದೆ ವ್ಯಾಲ್ಯೂ 1000 picofarad 1000 microfarad ಇದೆ. What is the DC output voltage question mark. ಸರ್ಕ್ಯೂಟ್ ಹಾಕೋಣ. ಹಾಫ್ ವೇವ್ ರೆಕ್ಟಿಫೈರ್ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ ಹೇಗಿರುತ್ತೆ ಅಂತೇಳಿ. ಈಗ ಹಾಫ್ ವೇವ್ ರೆಕ್ಟಿಫೈರ್ಗೆ ಮುಂಚೆ ನಾವು ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಣ ಇಲ್ಲಿ. ಅವ್ರು ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಥ್ರೂನಿಂದ ಕೊಡ್ತಾ ಇದ್ದಾರೆ, ರೈಟ್. ಸೊ ಟ್ರಾನ್ಸ್ಫಾರ್ಮರ್ ಇನ್ಪುಟ್ ಸಪ್ಲೈ ಎಷ್ಟಿದೆ ಅದು ನಮಗೆ ಗೊತ್ತಿಲ್ಲ, ಬಟ್ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಏನಿದೆ ಅದು ನಮಗೆ ಗೊತ್ತಿದೆ. ಯಾಕೆ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಔಟ್ಪುಟ್ ಅಲ್ಲಿ ಅವ್ರು ಎಷ್ಟು ಅಂದಿದ್ದಾರೆ, 12 volts RMS ಇದೆ ಅಂತ ಹೇಳಿದ್ದಾರೆ. 12 volts RMS ಔಟ್ಪುಟ್ ಅಂತ ಹೇಗೆ ಸರ್ ಡಿಸೈಡ್ ಮಾಡಿದ್ರಿ? ಯಾಕಂತಂದ್ರೆ ಇದೇ ಹಾಫ್ ವೇವ್ ರೆಕ್ಟಿಫೈರ್ ಯೂಸ್ ಆಗ್ತಿರೋದು. ಹಾಫ್ ವೇವ್ ರೆಕ್ಟಿಫೈರ್ ಅಂದ್ರೆ ಒಂದೇ ಒಂದು ಡಯೋಡ್ ಇರುತ್ತೆ, ರೈಟ್. ಒಂದು ಡಯೋಡ್ ಇರುತ್ತೆ, ಒಂದು ಆ್ಯನೋಡ್ ಒಂದು ಕ್ಯಾಥೋಡ್. ಈ ಡಯೋಡ್ ಆದ ನಂತರ ಒಂದು ಕೆಪಾಸಿಟಿವ್ ಫಿಲ್ಟರ್ ಹಾಕಿದ್ದಾರೆ. ಏನ್ ಫಿಲ್ಟರ್ ಹಾಕಿದ್ದಾರೆ? ಒಂದು ಕೆಪಾಸಿಟಿವ್ ಫಿಲ್ಟರ್ ಹಾಕಿದ್ದಾರೆ. ಓಕೆ, ಒಂದು ಸಿ. ಈ ಸಿ ವ್ಯಾಲ್ಯೂ ಎಷ್ಟಿದೆ? 1000 microfarad ಇದೆ. ಅಂಡ್ ಡಯೋಡ್ ವ್ಯಾಲ್ಯೂ ಏನಾದರೂ ಹೇಳಿದಾರ? ಡಯೋಡ್ ವ್ಯಾಲ್ಯೂ ಹೇಳಿಲ್ಲ. ಓಕೆ, ಡಯೋಡ್ ಡ್ರಾಪ್ ಸಹ ಹೇಳಿಲ್ಲ, ಡಯೋಡ್ ವ್ಯಾಲ್ಯೂ ಸಹ ಹೇಳಿಲ್ಲ. ಬಟ್ ಲೋಡ್ ಕರೆಂಟ್ ಎಷ್ಟಿದೆ ಅಂತಂದ್ರೆ ಇಷ್ಟ ಆದ ನಂತರ ಲೋಡ್ ಎಲ್ಲಿರುತ್ತೆ? ಇಲ್ಲಿರುತ್ತಾ, ಇಲ್ಲಿರುತ್ತಾ? ಲೋಡ್ ನಮಗೆ ಈ ಕಡೆ ಇರುತ್ತೆ. ಇದನ್ನ ನಾನೊಂದು ಬೇರೆ ಕಲರ್ ಇಂದ ರೆಪ್ರೆಸೆಂಟ್ ಮಾಡ್ತೇನೆ, ಬಿಕಾಸ್ ಆಸ್ ಇಟ್ ಈಸ್ ಎ ಲೋಡ್. ಲೋಡ್ ಇಲ್ಲಿರುತ್ತೆ. ಈ ಲೋಡ್ ಅಲ್ಲಿ ಹೋಗ್ತಿರೋ ಅಂತ ಕರೆಂಟ್ ಎಷ್ಟು? I equals 200 milliamps. ಓಕೆ, ಇಷ್ಟು ನಿಮ್ಮ ಸರ್ಕ್ಯೂಟ್ ಅನಾಲಿಸಿಸ್. ಫಸ್ಟ್ ಅವ್ರು ಕೊಟ್ಟಿರೋಂಥ ಕ್ವಶನ್ ನಾ ಸರ್ಕ್ಯೂಟ್ ಅಲ್ಲಿ ಅನಲೈಸ್ ಮಾಡಿ. ಈಗ ನಮಗೆ ವಾಟ್ ಇಸ್ ದ ಡಿಸಿ ಔಟ್ಪುಟ್ ವೋಲ್ಟೇಜ್ ಅಂತ ಎಲ್ಲಿ ಬರೋದು? ಡಿಸಿ ಔಟ್ಪುಟ್ ವೋಲ್ಟೇಜ್ ಇಲ್ಲಿ ಬರುತ್ತೆ. ವಿ ಔಟ್ ಈಸ್ ಯುವರ್ ಡಿಸಿ ಔಟ್ಪುಟ್ ವೋಲ್ಟೇಜ್. ಯಾಕಂದ್ರೆ ರೆಕ್ಟಿಫೈರ್ ಆದ್ಮೇಲೆ ಬರೋದು ನಮಗೇನು, ಇಲ್ಲಿ ನೀವು ಕಂಪ್ಲೀಟ್ ಸೈಕಲ್ ಕೊಟ್ರೆ ಇಲ್ಲಿ ನಮ್ಗೆ ಔಟ್ಪುಟ್ ಅಲ್ಲಿ ಬರೋದು ಹಾಫ್ ಸೈಕಲ್ ಮಾತ್ರ, ಓನ್ಲಿ ಪಾಸಿಟಿವ್ ಹಾಫ್ ಸೈಕಲ್, ರೈಟ್. ಸೊ ಈಗ ಈ ಕೇಸಲ್ಲಿ ನಮಗೆ ಔಟ್ಪುಟ್ ಹಾಫ್ ವೇವ್ ರೆಕ್ಟಿಫೈರ್ದು ಡಿಸಿ ಔಟ್ಪುಟ್ ವೋಲ್ಟೇಜ್ ಎಷ್ಟು ಗಾಯ್ಸ್? ಡಿಸಿ ಔಟ್ಪುಟ್ ವೋಲ್ಟೇಜ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಥಿಂಗ್ ಬಟ್ ಅದು ನಿಮ್ಮ ಪೀಕ್ ವೋಲ್ಟೇಜ್. ಓಕೆ, ಸೊ ವಿ ಆರ್ ಎಮ್ ಎಸ್ ಬಂದ್ಬಿಟ್ಟು ಎಷ್ಟು? ಯೂಶಲಿ ವಿ ಆರ್ ಎಮ್ ಎಸ್ ಇಸ್ ವಿ ಎಂ ಬೈ ರೂಟ್ 2. ಸೊ ಈಗ ವಿ ಎಂ ನ ಫೈಂಡ್ ಔಟ್ ಮಾಡಿದ್ರೆ ವಿ ಆರ್ ಎಮ್ ಎಸ್ ಟೈಮ್ಸ್ ಆಫ್ ರೂಟ್ 2 is how much? ವಿ ಆರ್ ಎಮ್ ಎಸ್ ಎಷ್ಟು ಅಂದಿದ್ದಾರೆ? 100 volts and ರೂಟ್ 2 ಬಂದ್ಬಿಟ್ಟು 1.214 ಮಾಡಿದೆ ನಿಮಗೆ ರಫ್ ಆಗಿ. ಸೊ ಗೈಸ್ ಕ್ವಶನ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಅವ್ರು ಕೇಳಿದ ವಾಟ್ ಇಸ್ ದ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಅಲ್ಲ, ಇಟ್ಸ್ ಎ ಪೀಕ್ ಡಿ ಸಿ ಔಟ್ಪುಟ್ ವೋಲ್ಟೇಜ್. ಪೀಕ್ ಡಿ ಸಿ ಔಟ್ಪುಟ್ ವೋಲ್ಟೇಜ್ ಅಂದ್ರೆ ಇದೆ ವಿ ಎಂ ಆರ್ ವಿ ಪೀಕ್. ಓಕೆ, ಸೊ ಇದನ್ನ ನೀವು ಮಾಡೋದಾದ್ರೆ 12 ಟೈಮ್ಸ್ ಆಫ್ 1.41 ಮಾಡಿದ್ರೆ ಯು ವಿಲ್ ಗೆಟ್ ರಫ್ಲಿ 17 volts. ಓಕೆ, ಈ 17 volts ಬಂದಾಗ ನಮ್ಗೆ ಎಲ್ಲಿ ಸರ್ ಆಪ್ಷನ್ ಎಲ್ಲೂ ಕಾಣ್ತಾ ಇಲ್ಲ. ಓಕೆ, ಸೊ 17 volts ಅಂತ 17 volts ಡೈರೆಕ್ಟ್ ಇರುತ್ತಾ? ಇರಲ್ಲ. 17 volts ಅಂದ್ರೆ 17 volts ನಮಗೆ ಡೈರೆಕ್ಟ್ ಆಗಿ ಇರಲ್ಲ. ದ ಮೈನ್ ರೀಸನ್ ಈಸ್ ದೇರ್ ವಿಲ್ ಬಿ ಸಮ್ ಡ್ರಾಪ್. ಯಾಕೆ ಡ್ರಾಪ್ ಇರುತ್ತೆ? ಇಲ್ಲಿ ನಮಗೆ ಡಯೋಡ್ ಇದೆ, ಡಯೋಡ್ ಡ್ರಾಪ್ ಸಿಲಿಕಾನ್ ಅಂತ ಹಾಕಿದ್ರೆ ಎಷ್ಟು? 0.7 volts ಗಾನ್. ಅವಾಗ ಎಷ್ಟು ಬರುತ್ತೆ? 16.3 ಬರುತ್ತೆ. ಸೊ ಈ 16.3 ಅಂತಂದ್ರೆ ರಫ್ಲಿ 16 volts ಅಂತ ಹಾಕೋಬಹುದು ನೀವು. ಓಕೆ, ದಿಸ್ ಇಸ್ ಹೌ ದ ಅನಾಲಿಸಿಸ್ ಆಫ್ ಪ್ರಾಕ್ಟಿಕಲ್ ಕೇಸಲ್ಲಿ ನಿಮ್ಮ ಅನಾಲಿಸಿಸ್ ಹೀಗಿರ್ಬೇಕು ಗೈಸ್. ಓಕೆ, ಸೊ ನಿಮ್ಮ ಔಟ್ಪುಟ್ ವೋಲ್ಟೇಜ್ ಬಂದ್ಬಿಟ್ಟು 16 volts ಆಗುತ್ತೆ. ಅದೇ ತರ ಇನ್ ಕೇಸ್ ಇದೇ ಸೇಮ್ ಸರ್ಕ್ಯೂಟ್ಗೆ ಅವ್ರು ಬಂದು ನಿಮಗೆ ಫೈಂಡ್ ಮೀ ದ ವಿ ಆರ್ ಎಮ್ ಎಸ್ ಔಟ್ಪುಟ್ ವೋಲ್ಟೇಜ್ ಅಂಡ್ ವಿ ಆವರೇಜ್ ಔಟ್ಪುಟ್ ವೋಲ್ಟೇಜ್ ಅಂತ ಕೇಳಿದ್ರಂದೆ ಫಾರ್ ಹಾಫ್ ವೇವ್ ರೆಕ್ಟಿಫೈರ್ ನೀವು ಯೂಸ್ ಮಾಡಬೇಕಿರೋಂಥ ಫಾರ್ಮುಲಾಸ್ ವಿ ಎಂ ಬೈ ಪೈ ವಿ ಎಂ ಬೈ 2 ನೆನ್ಪಿಟ್ಕೊಳ್ಳಿ ಗೈಸ್. ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒನ್ಸ್ ನೀವು ಪೀಕ್ ವೋಲ್ಟೇಜ್ ಫೈಂಡ್ ಔಟ್ ಮಾಡಿದ ನಂತರನೇ ಇದು ಮಾಡಕ್ ಬರುತ್ತೆ. ಅನ್ಲೆಸ್ ಯು ಫೈಂಡ್ ಔಟ್ ದ ಪೀಕ್ ವೋಲ್ಟೇಜ್, ಓಕೆ, ಯು ಕ್ಯಾನಾಟ್ ಫೈಂಡ್ ಔಟ್ ದೀಸ್ ವ್ಯಾಲ್ಯೂಸ್. ಓಕೆ, ವಿ ಆರ್ ಎಮ್ ಎಸ್ ಔಟ್ಪುಟ್ ವೋಲ್ಟೇಜ್ ಇದು ದಿಸ್ ಈಸ್ ಯುವರ್ ಇನ್ಪುಟ್ ವೋಲ್ಟೇಜ್. 12 volts ಈಸ್ ಯುವರ್ ಇನ್ಪುಟ್ ವೋಲ್ಟೇಜ್. ನೆನಪಲ್ಲಿರಲಿ, ಇದೇ ವೋಲ್ಟೇಜ್ ಇದರಲ್ಲಿ ಹಾಕ್ಬಿಟ್ಟು ಮತ್ತೆ ಇದನ್ನೇ ಔಟ್ಪುಟ್ ಅಂತ ಹೇಳಿದ್ದಾರೆ. ಅದಕ್ಕೆ ಅವರು ಆ ವೋಲ್ಟೇಜ್ ಸಹ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಬೇಡಿ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಈಗ ನೋಡಿ, ನೆಕ್ಸ್ಟ್ ಕ್ವಶನ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಎ 1 Henry ಇಂಡಕ್ಟರ್ ಕ್ಯಾರೀಸ್ 5 amps ಸ್ಟಡಿ ಸ್ಟೇಟ್ ಕರೆಂಟ್. ಓಕೆ, at t equals 0 current is forced to 0 amps instantly. ಈಗ t ಅನ್ನೋದೇನಿದೆಲ್ಲ ಇದು ಸ್ವಿಚ್ ಆನ್ ಅಂಡ್ ಸ್ವಿಚ್ ಆಫ್ ಟೈಮ್. ಇದು t ಅನ್ನೋದೇನಿದೆಲ್ಲ, ಫಾರ್ ಎಕ್ಸಾಂಪಲ್
ಈ ಪರ್ಟಿಕ್ಯುಲರ್ ಕೇಸಲ್ಲಿ ಆನ್ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಅಂಡ್ ಇಲ್ಲಿ ಆಫ್ ಆಗುತ್ತೆ, ಅಂಡ್ ಇಲ್ಲಿ ಆನ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಇದು ಟಿ ಆಫ್ ಕೇಸ್ ಅಂಡ್ ಇದು ಟಿ ಆನ್ ಕೇಸ್. ಓಕೆ, ಇದು ಟಿ ಆನ್ ಅಂಡ್ ಅಗೇನ್ ಇಲ್ಲಿ ಟಿ ಆಫ್. ಓಕೆ, ಈಗ ನೀವು ಫೈಂಡ್ ಔಟ್ ಮಾಡೋದಾದ್ರೆ ಇಲ್ಲಿ ನಮ್ಮ ವೇವ್ ಫಾರ್ಮ್ ಹಾಕೋಣ. ಏನ್ ವೇವ್ ಫಾರ್ಮು? ಇಂಡಕ್ಟರ್ ಅವ್ರೇನ್ ಕೊಟ್ಟಿದ್ದಾರೆ ನೋಡಿ, ಎ 1 ಹೆನ್ರಿ ಇಂಡಕ್ಟರ್ ಕ್ಯಾರೀಸ್ 5 ಆಂಪ್ಸ್ ಸ್ಟೆಡಿ ಸ್ಟೇಟ್ ಕರೆಂಟ್. ಸ್ಟೆಡಿ ಸ್ಟೇಟ್ ಅಂತ ಏನು? ಫುಲ್ಲಿ ಚಾರ್ಜ್ ಆದ ನಂತರ, ಅಂದ್ರೆ ಈ ಡ್ಯೂರೇಷನ್ ಅಲ್ಲ, ಇದು ಕರೆಂಟ್. ಈಗ ಸ್ಟೆಡಿ ಸ್ಟೇಟ್ ಕರೆಂಟ್ ಇನ್ ಇಂಡಕ್ಟರ್. ಓಕೆ, ಕರೆಂಟ್ ಇನ್ ಇಂಡಕ್ಟರ್ ಹಾಕೋದಾದ್ರೆ 0 ನಿಂದ ಸ್ಟಾರ್ಟ್ ಆಗಿ ಇಮಿಡಿಯೇಟ್ ಆಗಿ ನಿಮಗೆ ಎಷ್ಟು ತಗೊಳುತ್ತೆ ಅಂತ ಹೇಳ್ತಿದ್ದಾರೆ, ಈ ಪರ್ಟಿಕ್ಯುಲರ್ ವ್ಯಾಲ್ಯೂ. ಓಕೆ, ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಬಂದು ನಿಮಗೆ ಎಷ್ಟು ಇರುತ್ತೆ? 5 ಆಂಪ್ಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಅದಾದ ನಂತರ ಅಟ್ ಟಿ ಈಕ್ವಲ್ 0 ಅಂದ್ರೆ ಸ್ವಿಚ್ ಆಫ್ ಆಗಿರೋ ಡ್ಯೂರೇಷನ್ಗೆ ಇಮಿಡಿಯೇಟ್ ಆಗಿ ಕರೆಂಟ್ ಇಸ್ ಫೋರ್ಸ್ ಟು 0 ಆಂಪ್ಸ್. ಇಮಿಡಿಯೇಟ್ ಆಗಿ ಕರೆಂಟ್ ಇಸ್ ಫೋರ್ಸ್ ಟು 0 ಆಂಪ್ಸ್. ಓಕೆ, ಅಂಡ್ ಅಗೇನ್ ಇಟ್ ಚಾರ್ಜಸ್, ಅಗೇನ್ ಇಟ್ ಬಿಕಮ್ಸ್ 0. ಓಕೆ ಗೈಸ್, ಇದೊಂದು ಸಿಂಪಲ್ ಎಕ್ಸ್ಪ್ಲನೇಷನ್ ನಿಮಗೆ ನಾನು ಕೊಡ್ತಿರೋದು. ಈ ತರ ವರ್ಕ್ ಆಗುತ್ತೆ ಅಷ್ಟೇ ಅಂತ. ಏನಿದು? ಇಂಡಕ್ಟರ್. ಓಕೆ, ಇಂಡಕ್ಟರ್ ಯಾವಾಗದು? ಇಂಡಕ್ಟರ್ ನಿಮಗೆ ಫುಲ್ಲಿ ಚಾರ್ಜ್ ಆದ ಕರೆಂಟ್ ಸೋರ್ಸ್ ತರ ವರ್ಕ್ ಆಗುತ್ತಲ್ವಾ. ಸೊ ಹಾಗಾಗಿ ಅವ್ರೇನಂತ ಕೇಳ್ತಾರೆ, ಈ ಕೇಸಲ್ಲಿ ವಾಟ್ ಹ್ಯಾಪನ್ಸ್ ಟು ಇಂಡಕ್ಟರ್ ವೋಲ್ಟೇಜ್? ಇಂಡಕ್ಟರ್ ವೋಲ್ಟೇಜ್ ಅನ್ನೋದು ಏನಾಗುತ್ತೆ ಈ ಕೇಸಲ್ಲಿ? ಇಂಡಕ್ಟರ್ ವೋಲ್ಟೇಜ್ ಏನಾಗುತ್ತೆ ಅಂತ ಕೇಳ್ತಾರೆ. ಯಾವ ಕೇಸಲ್ಲಿ? ಈ ಕೇಸಲ್ಲಿ ಅಟ್ ಟಿ ಈಕ್ವಲ್ 0 ಇದು ಅವರ ಒಂದು ಸ್ಟೇಟ್ಮೆಂಟ್. ಏನು? 1 ಹೆನ್ರಿ ಇಂಡಕ್ಟರ್ ಕ್ಯಾರೀಸ್ 5 ಆಂಪ್ಸ್ ಸ್ಟಡಿ ಕರೆಂಟ್. ಅದು ಅವರ ಸ್ಟೇಟ್ಮೆಂಟ್. ಸ್ಟಡಿ ಸ್ಟೇಟ್ ಕರೆಂಟ್ ಅಂದ್ರೆ ಫುಲ್ಲಿ ಚಾರ್ಜ್ ಆದ್ಮೇಲೆ ತಗೊಳ್ಳೋಂತಹ ಕರೆಂಟ್ ಎಷ್ಟು? 5 ಆಂಪ್ಸ್. 5 ಆಂಪ್ಸ್ ಅದರ ಕೆಪಾಸಿಟಿ. ಓಕೆ, ಅಂಡ್ ಅಟ್ ಟಿ ಈಕ್ವಲ್ 0 ಕರೆಂಟ್ ಈಸ್ ಫೋರ್ಸ್ ಟು 0 ಆಂಪ್ಸ್ ಇನ್ಸ್ಟೆಂಟ್ಲಿ ವಿತೌಟ್ ಎನಿ ಡಿಲೇ. ಆಕ್ಚುಲ್ ಆಗಿ ನೋಡಿದ್ರೆ ಪ್ರಾಕ್ಟಿಕಲ್ ಕೇಸಲ್ಲಿ ಈ ತರ 0 ಇನ್ಸ್ಟೆಂಟ್ ಆಗಿ ಹೋಗಲ್ಲ. ಇಟ್ ಟೇಕ್ ಸಮ್ ಟೈಮ್. ಏನಾಗುತ್ತೆ? ಇಟ್ ಟೇಕ್ ಸಮ್ ಟೈಮ್ ಟು ರೀಚ್ ದಿಸ್ 0. ಅದಕ್ಕೆ ಅದರ ಎಕ್ಸ್ಪೋನೆನ್ಷಿಯಲ್ ಕರ್ವ್ ಇರುತ್ತೆ. ಓಕೆ, ಅಂಡ್ ಈ ತರ ಇನ್ಸ್ಟೆಂಟ್ ಆಗಿ 0 ಹೋಯ್ತು ಅಂತಂದ್ರೆ ನಿಮ್ಮ ವೋಲ್ಟೇಜ್ ವ್ಯಾಲ್ಯೂ ಏನಿರುತ್ತೆ? ವೋಲ್ಟೇಜ್ ವ್ಯಾಲ್ಯೂ ಕರೆಂಟ್ 0 ಇಮಿಡಿಯೇಟ್ ಆಗಿ ಹೋಯ್ತು ಅಂತಂದ್ರೆ ವೋಲ್ಟೇಜ್ ಶಾರ್ಪ್ ಶೂಟ್ ರೈಸ್ ಇರುತ್ತೆ. ನೆನ್ಪಿಟ್ಲಿ, ಶಾರ್ಪ್ ಶೂಟ್ ಔಟ್ ಇರುತ್ತೆ. ಶಾರ್ಪ್ ಶೂಟ್ ಔಟ್. ಇದು 0 ಇತ್ತು ಅಂತಂದ್ರೆ ಇದು ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಇನ್ಫಿನಿಟಿ ಹೋಗುತ್ತೆ. So this is not a perfect situation to handle with the inductors. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸೊ ನೀವೇನ್ ಮಾಡಿ, ಒಂದು ಇಂಡಕ್ಟರ್ನ ಯಾವಾಗ್ಲೂ ನಾವು ಟೈಮ್ ಕಾನ್ಸ್ಟೆಂಟ್ ಇಟ್ಕೋಬೇಕಾಗತ್ತೆ. ಓನ್ಲಿ ದೆನ್ ಇಟ್ ಈಸ್ ಸೇಫ್ ಟು ಹ್ಯಾಂಡಲ್ ವಿತ್ ದ ಇಂಡಕ್ಟರ್ಸ್. ಓಕೆ, ಇಂಡಕ್ಟರ್ ಹ್ಯಾಸ್ ಮೆನಿ ಅಡ್ವಾಂಟೇಜಸ್, ಅದು ಸೆಕೆಂಡರಿ ಪಾರ್ಟ್. ಬಟ್ ಇಂಡಕ್ಟರ್ ವೋಲ್ಟೇಜ್ ಏನ್ ಹೇಳುತ್ತೆ ನೋಡಿ, ಇಂಡಕ್ಟರ್ ವೋಲ್ಟೇಜ್ ಸೇಸ್ VL ಈಕ್ವಲ್ಸ್ ಟು, ಸೊ ಇಂಡಕ್ಟರ್ ವೋಲ್ಟೇಜ್ ಏನ್ ಹೇಳುತ್ತೆ? L ಟೈಮ್ಸ್ ಆಫ್ di/dt. ಅಂದ್ರೆ ಏನು? ಈ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ನ ಅಪೋಸ್ ಮಾಡುತ್ತೆ. ಚೇಂಜ್ ಆಫ್ ಕರೆಂಟ್ ನ ಮಾತ್ರ ಅಪೋಸ್ ಮಾಡುತ್ತೆ. ಚೇಂಜ್ ಆಫ್ ಕರೆಂಟ್ ಇಲ್ಲ ಅಂತಂದಾಗ ಏನಾಗುತ್ತೆ? ಇಲ್ಲಿ ನೋಡಿ, ಚೇಂಜ್ ಆಫ್ ಕರೆಂಟ್ ಇಲ್ಲ ಅಂತಂದಾಗ ಏನಾಗುತ್ತೆ? ನಿಮಗೆ ಇಮಿಡಿಯೇಟ್ ಆಗಿ ಶೂಟ್ ಔಟ್ ಆಗೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಇನ್ಸ್ಟೆಂಟ್ ಆಗಿ ಇನ್ಫಿನಿಟಿ ಇದೆ. ಇಲ್ಲಿ ಈ ಕೇಸಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್ ಏನಿದೆ? ಇನ್ಫಿನಿಟಿ ಇದೆ. ಆ ಸಿಚುಯೇಷನ್ ಅಲ್ಲಿ ನಿಮಗೆ ನಿಮ್ಮ ವೋಲ್ಟೇಜ್ ಸಹ ಏನಿರುತ್ತೆ? ಇನ್ಫಿನಿಟಿಗೆ ಹೋಗುತ್ತೆ. ಸೊ ಇಟ್ ಈಸ್ ನಾಟ್ ಗುಡ್ ಟು ಹ್ಯಾಂಡಲ್ such type of cases. This is a very arc and voltage spike ಅಂತ ಕರಿತೀವಿ. ವೆರಿ ಶಾರ್ಪ್ ಸ್ಪೈಕ್ ಇರುತ್ತೆ ವೋಲ್ಟೇಜ್ ಅಲ್ಲಿ, which is not good to handle by the circuits. ಸೊ ಹಂಗಾಗಿ it takes very large, that is approaches infinity ಅಂತಾನು ಹೇಳ್ಬೋದು. Okay, this is what your right answer. Next question ಹೋಗೋಣ. ಸೊ ಗೈಸ್, ಇನ್ನೂ ಸಿಂಪಲ್ ಆಗಿ ನಾನು ಸ್ವಲ್ಪ ಹೇಳ್ಬೇಕಂತ ಇಷ್ಟಪಡ್ತೀನಿ. ಇಲ್ಲಿ di/dt ಇನ್ಫಿನಿಟಿ ಅಂತ ಹ್ಯಾಕ್ ಬರ್ತೀವಿ ಅಂತಂದ್ರೆ, ಯಾಕೆ ಬರ್ತೀವಿ ಅಂತ ಗೊತ್ತಾಯ್ತಾ? di/dt ಅಂದೇನು? ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್. ಅಂದ್ರೆ ಈ ನಮ್ಮ ಕರೆಂಟ್ ವೇರಿಯೇಷನ್ 5 ಆಂಪ್ಸ್ ಇಂದ 0 ಆಂಪ್ಸ್ಗೆ ಎಷ್ಟು ಸೆಕೆಂಡ್ಸ್ ಅಲ್ಲಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಇವ್ರು ಏನ್ ಹೇಳ್ತಿದ್ದಾರೆ, 0 ಸೆಕೆಂಡ್ಸ್ ಅಲ್ಲಿ ನಮಗೆ 5 ಇಂಟು 0 ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗ di/dt ನಾವು ಬರಿಬೇಕು ಅಂತಂದ್ರೆ ಫಸ್ಟ್ ಏನು ಇನಿಷಿಯಲ್ ಮ್ಯಾಕ್ಸಿಮಮ್ 5 ಇದೆ, ಆದ್ಮೇಲೆ 0 ರೀಚ್ ಆಗುತ್ತೆ. ಕರೆಕ್ಟ್. ಓಕೆ, 5 - 0 5 ಬರುತ್ತೆ. ಬಟ್ ಟೈಮ್ ಎಷ್ಟು? ಚೇಂಜ್ ಇನ್ ಟೈಮ್ ಓನ್ಲಿ 0 ಸೆಕೆಂಡ್ಸ್.
0 ಸೆಕೆಂಡ್ಸ್ ಅಲ್ಲಿ 5 to 0 ಬಂದ್ಬಿಡ್ತಾ ಇದೆ. ಅಂದ್ರೆ 5/0 ಅಂತ ಮಾಡಿದ್ರೆ ಡಿವೈಡೆಡ್ ಬೈ 0, 5/0 is how much? Anything divided by 0, it reaches to infinity. This is why I wrote infinity. Hope now you guys understood. So ಅದಕ್ಕೆ ಇಂಡಕ್ಟರ್ ಏನ್ ಮಾಡುತ್ತೆ, ಹೇಟ್ ಮಾಡುತ್ತೆ if any value changes instantly. ಇನ್ಸ್ಟಂಟ್ಲಿ ಚೇಂಜ್ ಆಗ್ಬಾರ್ದು. ಇಟ್ ಶುಡ್ ಟೇಕ್ ಸಮ್ ಟೈಮ್ ಟು ಡ್ರಾಪ್ ಡೌನ್. ಅದಕ್ಕೆ ಶಾರ್ಟರ್ ಟೈಮ್ ಇರಬಾರ್ದು, ಸ್ವಲ್ಪ ಲಾರ್ಜ್ ಟೈಮ್ ಇದ್ರೆ ಬೆಟರ್ ಅನ್ನೋದು ನಮ್ಮ ಅನಿಸಿಕೆ. ಇನ್ ಪ್ರಾಕ್ಟಿಕಲ್, ಆಲ್ ದ ಪ್ರಾಕ್ಟಿಕಲ್ ಕೇಸಸ್ ಅಲ್ಲಿ ಚೇಂಜ್ ಇನ್ ಕರೆಂಟ್ ಏನಿದೆ ಅಲ್ವಾ, ಅದು ಅಪೋಸಿಂಗು ಸಹ ಸ್ವಲ್ಪ ಮಿನಿಮಮ್ ಟೈಮ್ ಇರಬೇಕು. ಫಾರ್ ಎಕ್ಸಾಂಪಲ್ 10 amps to 1 amps ಬರ್ತಾ ಇದೆ, ಬಟ್ ಇನ್ 5 seconds. ದಿಸ್ ಇಸ್ ಗುಡ್ ಟು ಹ್ಯಾಂಡಲ್. ಯಾಕೆ 9/5 ಅಂದ್ರೆ ಸಮ್ ವ್ಯಾಲ್ಯೂ ಬರುತ್ತೆ. ಓಕೆ, ಸೊ ದಟ್ ವಿಲ್ ಬಿ ಯುವರ್ ರೇಟ್ ಆಫ್ ಚೇಂಜ್ ಆಫ್ ಕರೆಂಟ್. ಬಟ್ ಇದೇ ವ್ಯಾಲ್ಯೂ ಇಫ್ ಇಟ್ ಹ್ಯಾಪನ್ಸ್ ಇನ್ 0.1 seconds ಆಗೇನಾಗುತ್ತೆ, ತುಂಬಾ ಲಾರ್ಜ್ ವೋಲ್ಟೇಜ್ ಡೆವಲಪ್ ಆಗುತ್ತೆ. ನೋಡಿ, ಈ ತರ ಇರೋದ್ರಿಂದ ಸ್ವಲ್ಪ ಸ್ಮಾಲ್ ವೋಲ್ಟೇಜ್ ಇರುತ್ತೆ. ಅದೇ ಈ ವ್ಯಾಲ್ಯೂ ಕಡಿಮೆ ಆದಷ್ಟು ನಿಮ್ಗೆ ಏನಾಗುತ್ತೆ, ವೋಲ್ಟೇಜ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಈ ಟೈಮ್ ಶಾರ್ಟರ್ ದ ಟೈಮ್, ಲಾರ್ಜರ್ ದ ವೋಲ್ಟೇಜ್ ಸ್ಪೈಕ್ ಡೆವಲಪ್ಡ್. ಸೊ ಇಲ್ಲಿ ಸಹ ಅದೇ ತರ, ಇಲ್ಲಿ 0 ಇರೋದ್ರಿಂದ ನಮಗೆ ಶಾರ್ಪ್ ಸ್ಪೈಕ್ ಬಂದ್ಬಿಡುತ್ತೆ, ವಿಚ್ ಇಸ್ ನಾಟ್ ಗುಡ್ ಟು ಹ್ಯಾಂಡಲ್ ಬೈ ದ ಸರ್ಕ್ಯೂಟ್ಸ್ ಅಂಡ್ ಇಟ್ ವಿಲ್ ಕಾಸ್ ಲಾಟ್ ಆಫ್ ಡ್ಯಾಮೇಜ್ ಇನ್ ದ ಸರ್ಕ್ಯೂಟ್. And in an intrinsic semiconductor, in increasing temperature will ಏನಾಗುತ್ತೆ, in an intrinsic semiconductor an increasing temperature will, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಸೆಮಿಕಂಡಕ್ಟರ್ ತಗೊಳ್ಳಿ, ಎನಿ ಸೆಮಿಕಂಡಕ್ಟರ್, ಓಕೆ, ನಿಮಗೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಒಳಗಡೆ ಇರೋಂತಹ ಕಾಂಬಿನೇಷನ್ ಆಫ್ ಹೋಲ್ಸ್ ಪೈರ್ ಏನಿರುತ್ತೆ ಅದನ್ನೂ ಸಹ ಇನ್ಕ್ರೀಸ್ ಆಗಬೇಕು. ಓಕೆ, ಹೋಲ್ಸ್ ಪೈರು ಸಹ ಇನ್ಕ್ರೀಸ್ ಆಗಬೇಕು. ಸೊ ಹೋಲ್ಸ್ ಅಂಡ್ ಎಲೆಕ್ಟ್ರಾನ್ಸ್, ಇದನ್ನ ಪಿ ಅಂಡ್ ಇ ಅಂತ ಬರ್ತೀನಿ, ಪಿ ಅಂಡ್ ಎನ್ ಅಂತ. ಪಿ ಅಂಡ್ ಎನ್ ಅಂತಂದ್ರೆ ಇದು ಎಲೆಕ್ಟ್ರಾನ್ಸ್ ಅಂಡ್ ದೀಸ್ ಆರ್ ಹೋಲ್ಸ್. ಸೊ ಅದಕ್ಕೆ ಇದನ್ನ ಏನಂತೀವಿ, ಎನ್ ಅಂಡ್ ಪಿ ಇನ್ಕ್ರೀಸ್ ವಿತ್ ರೆಸ್ಪೆಕ್ಟ್ ಟು ದ ಇಂಟ್ರೆನ್ಸಿಕ್ ಸೆಮಿಕಂಡಕ್ಟರ್. ದಿಸ್ ಇಸ್ ಯುವರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಸೊ ಈ ಎನ್ ಐ ಬಂದ್ಬಿಟ್ಟು ಏನಾಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್, ವಿಚ್ ಈಸ್ ನಥಿಂಗ್ ಬಟ್ ಇ ಟು ದಿ ಪವರ್ ಮೈನಸ್ ಆಫ್ ಎನರ್ಜಿ ಗ್ಯಾಪ್ ಬೈ 2 times of KT. ಇದೇ ನಿಮ್ಮ ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್. ಸೊ ಇದು ಇನ್ಕ್ರೀಸ್ ಆದಂಗೆ ನಿಮ್ಮ ಈ ಎಲ್ಲಾ ವ್ಯಾಲ್ಯೂಸ್ ಸಹ ಈಕ್ವಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಹೆನ್ಸ್ ಇಟ್ ಇನ್ಕ್ರೀಸಸ್ ಬೋತ್ ಎಲೆಕ್ಟ್ರಾನ್ಸ್ ಅಂಡ್ ಹೋಲ್ಸ್ ಈಕ್ವಲಿ. ಸೊ ದಿಸ್ ವಿಲ್ ಬಿ ಯುವರ್ ರೈಟ್ ಆನ್ಸರ್ ಗೈಸ್. ಅಂಡ್ ಈಗ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಮಾಕ್ ಟೆಸ್ಟ್ ಬಗ್ಗೆ ಹೇಳಿದ್ದೆ. ಫ್ರೀ ಮಾಕ್ ಟೆಸ್ಟ್ ನೀವು ಅಟೆಂಡ್ ಮಾಡ್ಬೇಕು ಅನ್ಕೊಂಡ್ರೆ, ಓಕೆ, ಫ್ರೀ ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ಬೇಕು ಅನ್ಕೊಂಡ್ರೆ ದಯಮಾಡಿ ಸ್ಪೆಷಲಿ ಫಾರ್ ಟ್ರಿಪಲ್ ಇ ಅಂಡ್ ಇಸಿ, ಸ್ಪೆಷಲಿ ಫಾರ್ ಟ್ರಿಪಲ್ ಇ ಬ್ರಾಂಚಸ್ ಅಂಡ್ ಇಸಿ ಬ್ರಾಂಚ್ ಫ್ರೀ ಮಾಕ್ ಟೆಸ್ಟ್ ಅಟೆಂಡ್ ಮಾಡಬೇಕು ಅನ್ಕೊಂಡ್ರೆ ನಮ್ಮ ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿ, ಸರ್ ಐ ವಾಂಟ್ ಟು ಅಟೆಂಡ್ ಫ್ರೀ ಮಾಕ್ ಟೆಸ್ಟ್ ಅಂತ ಹಾಕಿ. ಸೊ ದಟ್ ವಿ ವಿಲ್ ಶೇರ್ ಯು ದ ಲಿಂಕ್ ಆಫ್ ದ ಅಪ್ಲಿಕೇಶನ್ ಸೊ ದಟ್ ಯು ಕ್ಯಾನ್ ಡೌನ್ಲೋಡ್ ಅಂಡ್ ಯು ಕ್ಯಾನ್ ಟ್ರೈ ಟು ಅಟೆಂಡ್ ಇಟ್. ಅಂಡ್ ಇಫ್ ಯು ಫೀಲ್ ಐ ಆಮ್ ನಾಟ್ ಗುಡ್ ಅಟ್ ಮಾಕ್ ಟೆಸ್ಟ್ ಸ್ಕೋರಿಂಗ್ ಆರ್ ಐ ಫೀಲ್ ಅನ್ಕಂಫರ್ಟಬಲ್ ಅಂತ ಅಂದ್ರೆ ನೀವು ಕೋರ್ಸು ಸಹ ಅವೈಲಬಲ್ ಇದೆ. ಯು ಕ್ಯಾನ್ ಗೋ ಫಾರ್ ದ ಕೋರ್ಸಸ್ ಇಫ್ ನೀಡೆಡ್. ಓಕೆ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್ ಫಾರ್ ಯುವರ್ ಬೆಲ್ EIT ಪ್ರಿಪರೇಷನ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಗುಡ್ ಡೇ ಗೈಸ್, ಟೇಕ್ ಕೇರ್.